ಡಯಾಬಿಟಿಸ್ಗೆ ಒಂದು ಸುಲಭವಾದಂತಹ ಮನೆಮದ್ದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಸಿಂಪಲ್ ಮತ್ತು ಈಸಿ ಅಂದರೆ ತುಂಬ ಸರಳವಾದಂಥ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಡಯಾಬಿಟಿಸ್ ಬಹಳಷ್ಟು ಜನ ನರಳ್ತಾ ಇರ್ತಾರೆ, ಅದಕ್ಕೆ ಸರಿಯಾದ ಮೆಡಿಸಿನ್ ಇಲ್ಲ ಅಂತ ಹೇಳ್ಕೊಂಡು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಗೊಳ್ಳೋ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಈ ಥರ ಎಲ್ಲ ಆಗಿ ಭಾಳಷ್ಟು ಸಮಸ್ಯೆಗಳಾಗ್ತದೆ. ನಿಮಗೊಂದು ಸಿಂಪಲ್ ಮತ್ತು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದಾದಂಥ ಮನೆಮದ್ದು. ಇದು ತುಂಬ ಸಿಂಪಲ್, ವೆರಿ ಈಸಿ, ಯಾವುದೇ ರೀತಿಯ ಇದು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ. ನಿಮ್ಗೆ ಗೊತ್ತಿರೋ ಡಯಾಬಿಟಿಸ್ ಬೇರೆ ಬೇರೆ ರೀಸನ್ಸಿಂದಾಗಿ ಬರ್ತದೆ. ನಮ್ಮ ಲೈಫ್ ಸ್ಟೈಲ್ ಇದೆ, ಲೈಫ್ ಸ್ಟೈಲಿಂದ ಬರ್ತದೆ, ಅಥವಾ ಜಾಸ್ತಿ ವರ್ಕ್ ಪ್ರೆಷರು ಈ ಥರ ಇದೆಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ, ಮತ್ತು ಇನ್ನು ಕೆಲವರಿಗೆ ಹೆರಿಡಿಟಿಂದಾಗಿ ಅಂದರೆ ವಂಶ ಪಾರಂಪರ್ಯವಾಗಿ ಬರ್ತಾ ಇರ್ತದೆ. ಇದೆಲ್ಲದಕ್ಕೂ ಒಂದು ಉತ್ತಮವಾದಂಥ ಒಂದು ಸಿಂಪಲ್ ಈಸಿ ಮೆಡಿಸಿನ್ ಹೇಳ್ತೇನೆ. ಕೇವಲ 1 ಮಿನಿಟಲ್ಲಿ ನಿಮ್ಗೆ ಮಾಡ್ಕೊಳ್ಳುವಂಥದ್ದು ಇದನ್ನು ಹೇಳ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬನ್ನಿ ಇದನ್ನಿಗೆ ಹೇಗೆ ಮಾಡೋದಂತ ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಇದಕ್ಕೆ ಬೇರೆ ಏನು ಬೇಕಿಲ್ಲ, ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಮತ್ತು 1 ಗ್ಲಾಸ್ ನೀರು. ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೇನೆ. ನಿಮ್ಗೆ ಆಶ್ಚರ್ಯ ಆಗಿರೋ ಇದೇನು ಇಟ್ಕೊಂಡಿದ್ದಾರೆ ಅಂತ ಪೌಡರು. ಇದು ಆ್ಯಕ್ಚುಲಿ ನೆಲ್ಲಿಕಾಯಿ ಪೌಡರು. ನೀವು ನೆಲ್ಲಿಕಾಯಿ ಸಾಮಾನ್ಯ ಎಲ್ಲ ಕಡೆ ಸಿಗ್ತದೆ, ಆ ಪೌಡ್ರು ಕೂಡ ನಿಮ್ಗೆ ಅಂಗಡಿಗಳಲ್ಲಿ ಸಿಗ್ತದೆ. ಇಲ್ಲ ನೀವು ನೆಲ್ಲಿಕಾಯಿ ಅಥವಾ ಆಮ್ಲ ಇದನ್ನು ನೀವು ಅಂಗಡಿಗೆ ನಿಮಗೆ ಸಿಕ್ಕಿದ್ರಿದೆಯಲ್ಲ, ಹಸಿ ನೆಲ್ಲಿಕಾಯಿನ ತೊಗೊಂಡು ಬಂದು ಅದನ್ನ ಕಟ್ ಮಾಡಿ ಒಣಗಿಸಿ ಕೊನೆ ಬೇಕಾದ್ರೂ ಪೌಡ್ರ್ ಮಾಡ್ಕೋಬೋದು. ಇದು ನಾನು ನೆಲ್ಲಿಕಾಯಿ ಪೌಡ್ರನ್ನ ತೊಗೊಂಡಿದ್ದೇನೆ. ಇದನ್ನು ನಾವು ಏನು ಮಾಡಬೇಕು ಅಂತೇಳಿದರೆ, ಜಸ್ಟ್ 1 ಲೋಟ ನೀರಿಗೆ, ಗ್ಲಾಸ್ ನೀರಿಗೆ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಅದು ಕರೆಕ್ಟಾಗಿ ಕರಗಬೇಕು ನೀರಿನಲ್ಲಿ. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ಡಿಕಾಕ್ಷನ್ ರೆಡಿಯಾಗಿದೆ. ನೆಲ್ಲಿಕಾಯಿಯ ಪೌಡರ್ನ ಡಿಕಾಕ್ಷನ್ ಅಂತ ಹೇಳ್ಬೋದು. ನೀರಿಗೆ ಹಾಕ್ಕೊಂಡು ನೀವು ಬಿಸಿನೀರಾದರೂ ಯೂಸ್ ಮಾಡ್ಬೋದು, ತಣ್ಣೀರಾದರೂ ಯೂಸ್ ಮಾಡ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್. ಬಿಸಿನೀರು ಅಂದರೆ ಬಿಸಿ ನೀರಲ್ಲ, ಬಿಸಿ ಮಾಡಿ ತಣ್ಣಗೆ ಮಾಡಿರುವಂಥ ನೀರನ್ನ ಯೂಸ್ ಮಾಡ್ಬೋದು. ಇಷ್ಟೇ. ಇದನ್ನು ನಾವೀಗ ಹೇಗೆ ಕುಡಿಯೋದು ಅಂತಕೊಂಡು ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ನಾವೀಗ ರೆಡಿ ಮಾಡಿಕೊಂಡಿರುವಂಥ ಈ ಮಿಕ್ಸ್ ಇದೆಯಲ್ಲ, ಇದನ್ನು ನಾವು ಪ್ರತಿದಿನ ಬೆಳಿಗ್ಗೆ, ಅಂದರೆ ಈಗ ಡಯಾಬಿಟಿಸ್ ಯಾರಿಗಿರ್ತದೋ ಅವರಿಗೆ, ಅಥವಾ ನೀವು ಡಯಾಬಿಟಿಸ್ ಪ್ರಿವೆಂಟಿವ್ ಆಗಿ ಕೂಡ ತಗೊಳ್ಬೋದು, ತೊಂದರೆ ಇಲ್ಲ. ಇದನ್ನು ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ತಕ್ಷಣ, ಅಂದರೆ ಬ್ರಷ್ ಎಲ್ಲ ಮಾಡಿ ಆದ ಕೂಡಲೇ ಖಾಲಿ ಹೊಟ್ಟೆಗೆ ಕುಡಿಯಿರಿ. ಇದನ್ನು ನೀವು ಡೈಲಿ ಕುಡಿಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಈ ಆಮ್ಲ ಜ್ಯೂಸ್ ಅಥವಾ ನೆಲ್ಲಿಕಾಯಿ ಜ್ಯೂಸನ್ನು ನೀವು ಪ್ರತಿದಿನ ಬೆಳಿಗ್ಗೆ ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ ಇದೆಯಲ್ಲ, ಇನ್ಸುಲಿನ್ನ ಅದು ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ. ಹಾಗಾಗಿ ಏನಾಗ್ತದೆ, ನಿಮ್ಮ ಡಯಾಬಿಟಿಸ್ ಆಟೋಮೆಟಿಕಾಗಿ ಕಂಟ್ರೋಲಿಗೆ ಬರ್ತದೆ, ಅಥವಾ ಒಂದು ಲೆವೆಲಲ್ಲಿ ಇದ್ಬಿಡ್ತದೆ ಅಷ್ಟೇ, ಅದಕ್ಕೆಲ್ಲ ಜಾಸ್ತಿ ಆಗಲ್ಲ. ಹಾಗಾಗಿ ಇದು ಒಂದು ಅತ್ಯುತ್ತಮವಾದ ಸರಳವಾದಂತಹ ಒಂದು ಮನೆಮದ್ದು. ಇದನ್ನು ಟ್ರೈ ಮಾಡ್ಬೋದು. ಯಾವುದೇ ರೀತಿ ಹೆದರಿಕೆ ಬೇಡ, ಏನು ಬೇಡ, ಆರಾಮದಲ್ಲಿ ಟ್ರೈ ಮಾಡ್ಬೋದು. ಮಾಡಲಿಕ್ಕೆ ಕೂಡ ತುಂಬ ಈಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಾನು ಹಾಕುವಂಥ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.